ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇನ್ನೊಂದು ವಿಡಿಯೋ ಜೊತೆ ಎಸ್ ರೈಡರ್. ಸ್ನೇಹಿತರೆ, ಇವತ್ತು ಎಲ್ಲಿಗೆ ಹೊರಟಿದ್ವಿ ಅಂದರೆ, ನಾನು ಪ್ರತಿ ಟೈಮ್ ಬಂದಾಗಲೂ ಕೂಡ ಬ್ಲಡ್ ಡೊನೇಟ್ ಮಾಡೋಕ್ಕೆ ಹೋಗ್ತಿದ್ದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. ಈ ಸಾರಿ ಒಂದು ಎಮರ್ಜೆನ್ಸಿ ಕೇಸ್ ಇತ್ತು ಸ್ನೇಹಿತರೆ. ಎಂತೂ ಬ್ಲಡ್ ಡೊನೇಟ್ ಮಾಡಬೇಕಿತ್ತು. ಆ್ಯಕ್ಚುಲಿ ನಾನು ಬ್ಲಡ್ ಕೊಟ್ಟು ಒಂದು 2 ಮಂತ್ ಆಗಿದೆ ಅಷ್ಟೇ. ಆ್ಯಕ್ಚುಲಿ 3 ಮಂತ್ ಆದಮೇಲೆ ಕೊಡಬೇಕು. ಎಮರ್ಜೆನ್ಸಿ ಒಂದು ಆಕ್ಸಿಡೆಂಟ್ ಕೇಸ್ ಇತ್ತು ಸ್ನೇಹಿತರೆ. ಅಂದರೆ ನಮಗೆ ಗೊತ್ತಿರುವವ್ರದ್ದೇ, ಅಂದರೆ ಯಾರು ರಿಲೇಷನ್ ಏನಲ್ಲ, ಅವರು ಗೊತ್ತಿರುವವರೇ. ಹಂಗಾಗಿ ಎಂತೂ ಬ್ಲಡ್ ಡೊನೇಟ್ ಮಾಡಬೇಕಲ್ಲ, ಸರಿ ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿ ಕೇಸಸ್. ಯಾಕಂತ ಹೇಳಿದ್ರೆ ಒಂದು 2 ಮಂತ್ ಬಿಫೋರ್ ಅವರು ಅಡ್ಮಿಟ್ ಆಗಿದ್ದರು ಹಾಸ್ಪಿಟ್ಲಲ್ಲಿ, ಮಣಿಪಾಲ್ ಹಾಸ್ಪಿಟ್ಲಲ್ಲಿ. ಅವ್ರದ್ದು ಲೆಗ್ಗೇನೋ ಕಟ್ಟಾಗಿದೆ. ಆವಾಗವಾಗ ಶಸ್ತ್ರಚಿಕಿತ್ಸೆ ನಡೀತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿ. ಹಾಗಾಗಿ ತುಂಬ ಬ್ಲಡ್ಡಿನ ಅವಶ್ಯಕತೆ ಇತ್ತು. ಅವ್ರದ್ದು ಓ ಪಾಸಿಟಿವ್ ಇರೋಕ್ಕೋಗಿ ಯಾವುದೇ ಬ್ಲಡ್ ಗ್ರೂಪ್ ಆದರೂ ಪರವಾಗಿಲ್ಲ ಸ್ನೇಹಿತರೆ, ಅದು ಎಕ್ಸ್ಚೇಂಜ್ ಮಾಡಿ ಅವರಿಗೆ ಯಾವುದು ಗ್ರೂಪ್ ಬೇಕೋ ಅದು ಗ್ರೂಪಿಂದು ಅವ್ರು ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ನಾವು ಬ್ಲಡ್ ಗ್ರೂಪ್ ನಮ್ಮದು ಬೇರೆ ಆದರೂ ಕೂಡ ಪರವಾಗಿಲ್ಲ ಅಂತೇಳ್ಬಿಟ್ಟು ಇವತ್ತು ನಾನು ಅದೇ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ ಸ್ನೇಹಿತರೆ, ಬ್ಲಡ್ ಡೊನೇಟ್ ಮಾಡೋಕ್ಕೆ. ಬ್ಲಡ್ ಕೊಡೋದ್ರಿಂದ ಏನೂ ತೊಂದರೆ ಇಲ್ಲ ಸ್ನೇಹಿತರೆ. ಕೆಲವರು ತಿಳ್ಕೊಂಡಿದ್ದಾರೆ ಬ್ಲಡ್ ಕೊಡೋದ್ರಿಂದ ಬಾಡಿ ವೀಕ್ನೆಸ್ ಆಗುತ್ತೆ, ಹಂಗೆ ಮತ್ತು ರಿಕವರಿ ಮಾಡ್ಕೊಳ್ಳಿಕ್ಕೆ ತುಂಬ ಟೈಮ್ ತೊಗೊಳುತ್ತೆ ಅಂತ. ಸ್ನೇಹಿತರೆ, ನಾನೇ ಉದಾಹರಣೆಗೆ ಈಗ ನಾನೇ ಈ ಪ್ರೊಫೆಷ್ನಲ್ ಜಿಮ್ ಮಾಡ್ತಿದ್ದೆ ಮತ್ತು ಪವರ್ ಲಿಫ್ಟಿಂಗು ಮಾಡ್ತಿದ್ದೆ ಸ್ನೇಹಿತರೆ. ಈಗ ನೆಕ್ಸ್ಟ್ ಮಂತಲ್ಲಿ ಕಾಂಪಿಟೇಷನ್ ಇದೆ. ಹಂಗಂದ್ಕೊಂಡು ನಾನು ಬ್ಲಡ್ ಕೊಟ್ಟರೆ ನನಗೆ ಲಿಫ್ಟ್ ಮಾಡೋಕ್ಕೆ, ವೆಯ್ಟ್ ಲಿಫ್ಟಿಂಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಥಿಂಕ್ ಯಾವತ್ತೂ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಬ್ಲಡ್ ಕೊಡುವುದರಿಂದ ನಿಮಗೇನು ಪ್ರಾಬ್ಲಮ್ ಇಲ್ಲ, ನೀವು ವೀಕ್ನೆಸ್ ಆಗೋಲ್ಲ, ಏನೂ ಇಲ್ಲ, ಆರಾಮಾಗಿ ಕೊಡ್ಬೋದು. ಅದು ಆಟೋಮೆಟಿಕ್ಕಾಗಿ ರಿಕವರಿ ಆಗುತ್ತೆ ಸ್ನೇಹಿತರೆ. ಅದಕ್ಕಂತ ನೀವು ಸಪ್ರೇಟ್ ಫುಡ್ ತೊಗೊಳ್ಳೋದು ಅವಶ್ಯಕತೆ ಇಲ್ಲ. ಹಂಗಾಗಿ ದಯವಿಟ್ಟು ಎಲ್ಲರೂ ಯಾವುದೇ ಪೇಷಂಟ್ ಆಗಲಿ, ಏನೇ ಕೇಸಸ್ ಆಗಲಿ ಸ್ನೇಹಿತರೆ, ಬ್ಲಡ್ ಡೊನೇಟ್ ಮಾಡಿ ಸ್ನೇಹಿತರೆ. ಅದರಿಂದ ಒಂದು ಜೀವ ಉಳಿತದೆ ಅನ್ನೋದು ಒಂದು ಖುಷಿ ಇರುತ್ತೆ ನಮ್ಮ ಮನಸ್ಸಿಗೆ. ಹಂಗಾಗಿ ಇವತ್ತು ಬಂದಿದ್ದೀನಿ ಸ್ನೇಹಿತರೆ ಮಣಿಪಾಲ್ ಹಾಸ್ಪಿಟ್ಲಿಗೆ ಬ್ಲಡ್ ಡೊನೇಟ್ ಮಾಡೋಕ್ಕಂತ. ಅದೇ ಥರ ಸ್ನೇಹಿತರೆ, ಎಲ್ಲೇ ಆಗಲಿ, ಒಂದು ಆಕ್ಸಿಡೆಂಟ್ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ಯಾವುದಕ್ಕೂ ಹಿಂದೆ ಮುಂದೆ ನೋಡಬೇಡಿ ಸ್ನೇಹಿತರೆ. ಬ್ಲಡ್ ಡೊನೇಟ್ ಮಾಡೋದು ತುಂಬ ಅವಶ್ಯಕತೆ. ಯಾಕೆಂದರೆ ನಾವೇ ಆ ಜಾಗದಲ್ಲಿ ಇದ್ದರೂ ಕೂಡ ಇನ್ನೊಬ್ಬರು ಕೂಡ ನಮ್ಮ ಥರನೇ ಯೋಚನೆ ಮಾಡಿದ್ದಿದ್ರೆ ಯಾವ ಪ್ರಾಣನೂ ಉಳ್ಸೋಕ್ಕಾಗಲ್ಲ ಸ್ನೇಹಿತರೆ. ಹಾಸ್ಪಿಟ್ಲ್ಗಳಲ್ಲಿ ನೋಡ್ತಿರಲ್ಲ, ಒಂದು ಬ್ಲಡ್ ನಮಗೆ ಬ್ಲಡ್ ಬ್ಯಾಂಕಿಗೆ ಹೋದ್ರೆ ಎಷ್ಟು ಆಟ ಆಡ್ತಾರಂತ. ಅದಕ್ಕೋಸ್ಕರ ಎಲ್ರಿಗೂ ಹೇಳ್ತಿರೋ ಸ್ನೇಹಿತರೆ, ಬ್ಲಡ್ ಡೊನೇಟ್ ಮಾಡಿ. ಅದರಿಂದ ಒಂದು ಜೀವ ಉಳಿತದೆ ಅನ್ನೋದೊಂದು ನಮಗೂ ಒಂದು ಖುಷಿ, ನೆಮ್ಮದಿ ಇರುತ್ತೆ ಸ್ನೇಹಿತರೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸಿದ್ದೀನಿ ಸ್ನೇಹಿತರೆ. ಮಣಿಪಾಲ್ ಹಾಸ್ಪಿಟ್ಲ್ ಹತ್ರ ಬಂದಾಗ ನಿಮಗೆ ವಿಡಿಯೋ ಮಾಡ್ತೀನಿ, ಬನ್ನಿ ಸ್ನೇಹಿತರೆ. ಪಾರ್ಕಿಂಗ್ ಹಾಕ್ಬಿಟ್ಟು ಸ್ನೇಹಿತರೆ, ಇವಾಗ ಗಾಡಿ ಪಾರ್ಕ್ ಮಾಡಿದ್ದೆ ಸ್ನೇಹಿತರೆ. 3rd ಫ್ಲೋರಲ್ಲಿ ಪಾರ್ಕಿಂಗ್ ಪ್ಲೇಸ್ ನೋಡಿ, ಎಷ್ಟೊಂದು ವೆಹಿಕಲ್ಗಳಿದೆ ಸ್ನೇಹಿತರೆ. 3rd ಫ್ಲೋರ್, ಟಾಪ್ ಫ್ಲೋರಲ್ಲಿ ಪಾರ್ಕ್ ಮಾಡಿದ್ವಿ ಗಾಡಿ. ಈಗ ಲಿಫ್ಟಿಂದ ಕೆಳಗಡೆ ಹೋಗಿ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಗ್ತಿದ್ವಿ ಸ್ನೇಹಿತರೆ. ಬನ್ನಿ, ಅಲ್ಲೇ ಸಿಗ್ತೀನಿ ನಿಮಗೆ ಸ್ನೇಹಿತರೆ. ಹಾಸ್ಪಿಟ್ಲ್ ಹತ್ರ ಬಂದ್ವಿ. ಇವಾಗ ಎಮರ್ಜೆನ್ಸಿ ವಾರ್ಡಿಂದ ಅಲ್ಲಿ ಕೇಳ್ಕೊಂಡು ಹೋಗ್ಬೇಕು, ಎಲ್ಲಿ ಬ್ಲಡ್ ಬ್ಯಾಂಕ್ ಎಲ್ಲಿ ಡೊನೇಟ್ ಮಾಡೋದಂತ. ಕೊಡಬಾರ್ದು. ಪೇಷಂಟ್ದು ID ನಂಬರ್ ಇದೆ, ಆ ID ನಂಬರ್ ಪೇಷಂಟ್ ಹೆಸರಲ್ಲಿ ಕೊಡಬೇಕು ಸ್ನೇಹಿತರೆ. ನಾವು ಡೈರೆಕ್ಟ್ ಈಗ ಪೇಷಂಟಿಗೆ ಕೊಡೋಂಗಿಲ್ಲ. ಫಸ್ಟು ಬ್ಲಡ್ ಬ್ಯಾಂಕಿಂದ ನಾವು ಪೇಷಂಟ್ ID ನಂಬರ್ ಕೊಟ್ಬಿಟ್ಟು ಅಲ್ಲಿಂದ ಡೊನೇಟ್ ಮಾಡಬೇಕು ಸ್ನೇಹಿತರೆ. ಬನ್ನಿ. ಸ್ನೇಹಿತರೆ, ಬ್ಲಡ್ ತೊಗೊಳ್ತಿದ್ದಾರೆ ಸ್ನೇಹಿತರೆ. ಒಂದು 5 ಮಿನಿಟ್ಸ್ ಆಗುತ್ತೆ. ಇದು ಯಾಕೆ ಇವತ್ತು ನಿರ್ಧಾರ ತೊಗೊಂಡೆ ಅಂತ ಹೇಳಿದ್ರೆ, ನಾನು ರೆಗ್ಯುಲರಾಗಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪೇಷಂಟಿಗೆ ಕೊಡ್ತಿದ್ದೆ. ಇವತ್ತು ಎಮರ್ಜೆನ್ಸಿ ಕೇಸ್ ಇದ್ದದಕ್ಕೆ, ಆಕ್ಸಿಡೆಂಟ್ ಕೇಸ್, ಅವ್ರದ್ದು ಒಂದು ಕಾಲು ಕಟ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದೆ ಸ್ನೇಹಿತರೆ. 2 ತಿಂಗಳಿಂದ ಅವ್ರದ್ದು ಒಂದು 10-15 ದಿನ ಬಿಟ್ಟು ಸರ್ಜರಿ ನಡೆದಿದೆ ಸ್ನೇಹಿತರೆ. ಅವ್ರದ್ದು ಪ್ರತಿಯೊಂದು ನರ್ಸ್ಗಳು ಡ್ಯಾಮೇಜ್ ಆಗಿದೆ. ಒಂದಕ್ಕೊಂದು ನರ್ಸು ಜಾಯಿಂಟ್ ಮಾಡುವ ಶಸ್ತ್ರಚಿಕಿತ್ಸೆಯಲ್ಲಿ ಇದ್ದಾರೆ ಸ್ನೇಹಿತರೆ. ತುಂಬ ಬ್ಲಡ್ಡಿನ ಅವಶ್ಯಕತೆ ಇದೆ ಅವರಿಗೆ. ಅದಕ್ಕೋಸ್ಕರ ಇವತ್ತು
ನಾನು ಬ್ಲಡ್ ಡೊನೇಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ಮಣಿಪಾಲದಲ್ಲಿ ಜೀವ ಒಂದು ಉಳಿಯುವುದಾದರೆ ಸ್ನೇಹಿತರೆ, ನಾವು ಬ್ಲಡ್ ಡೊನೇಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಸ್ನೇಹಿತರೆ. ಪಾಪ ಎಷ್ಟೇ ಶ್ರೀಮಂತರಾದರೂ ಕೂಡ ಒಂದೊಂದು ಟೈಮು ಬ್ಲಡ್ಡಿನ ಅವಶ್ಯಕತೆ ತುಂಬ ಇರುತ್ತೆ ಸ್ನೇಹಿತರೆ. ನಾವು ಯಾವುದೇ ಒಂದು ಜಾತಿ ನೋಡದೆ ಬ್ಲಡ್ ಡೊನೇಷನ್ ಮಾಡೋದ್ರಿಂದ ತುಂಬ ನಮ್ಮ ಹೆಲ್ತಿಗೂ ಒಳ್ಳೆಯದು ಸ್ನೇಹಿತರೆ. ನಾವು ಕೊಡುವಂಥ ಪೇಷಂಟು ಒಂದು ಸಾವು ಬದುಕಿನಿಂದ ಪಾರಾಗ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ಇವತ್ತು ಬ್ಲಡ್ ಡೊನೇಟ್ ಮಾಡ್ತಿದ್ದೀನಿ. ಅದೇ ಥರ ನೀವು ಈ ಥರ ಸನ್ನಿವೇಶ ಬಂದಾಗ ನೀವು ಹಿಂದೆ ಮುಂದೆ ನೋಡ್ತೀವಿ ಸ್ನೇಹಿತರೆ, ಬ್ಲಡ್ ಡೊನೇಟ್ ಮಾಡಿ ಒಂದು ಪ್ರಾಣ ಕಾಪಾಡಿ ಸ್ನೇಹಿತರೆ. ಬ್ಲಡ್ ಡೊನೇಟ್ ಮಾಡಿದ್ದಕ್ಕೆ ಒಂದು ಸರ್ಟಿಫಿಕೇಟ್ ಹಾಗೆ ಒಂದು ಬ್ಯಾಡ್ಜ್ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬ್ಲಡ್ ಡೊನೇಟ್ ಎಲ್ಲ ಮುಗೀತು. ಅಲ್ಲಿ ಪ್ರಾಬ್ಲಮ್ ಏನಂದರೆ ಮಿನಿಮಮ್ ಅವರಿಗೆ 3 ಮಂತ್ ಆಗಿರಬೇಕು ಬ್ಲಡ್ ಡೊನೇಟ್ ಮಾಡೋಕ್ಕೆ. ಹಾಗಾಗಿ ಅವರು ತೊಗೊಳಿಕ್ಕೆ ಹೋಗ್ತಿರಲಿಲ್ಲ ಸ್ನೇಹಿತರು. ಅದಕ್ಕೆ ಮತ್ತೆ ಡೇಟ್ ಚೇಂಜ್ ಮಾಡಿ ಕೊಟ್ಟಿದ ಮೇಲೆ ಅವರು ತೊಗೊಂಡ್ರು, ಇಲ್ಲಾಂದರೆ ಬಿಡ್ತಾ ಇರಲಿಲ್ಲ. ಬ್ಲಡ್ ಡೊನೇಟ್ ಮಾಡಬಾರ್ದು, ಅವ್ರದ್ದು ರೂಲ್ಸೇ ಇರೋದಂತೆ. ಸ್ನೇಹಿತರೆ, ಪಾರ್ಕಿಂಗ್ ಪ್ಲೇಸಿಂದ ಈಗ ಡೌನ್ ಹೋಗ್ತಿದ್ದೀವಿ ನೋಡಿ ಸ್ನೇಹಿತರೆ. ಸುರಂಗ 4th ಫ್ಲೋರಲ್ಲಿ ನಾವು ಗಾಡಿ ಪಾರ್ಕ್ ಮಾಡಿದ್ದೀವಿ ಸ್ನೇಹಿತರೆ. ನೋಡಿ ತೋರಿಸ್ತೀನಿ, ವಿಡಿಯೋ ಮಾಡ್ತೀನಿ ಸ್ನೇಹಿತರೆ, ನೋಡ್ತೇರಿ ಯಾವ ಥರ ಇದೆ ನೋಡಿ. ನೋಡಿ ಸ್ನೇಹಿತರೆ, ಗ್ರೌಂಡ್ ಫ್ಲೋರಿಗೆ ಬಂದ್ವಿ ಇವಾಗ.